ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಣ ಅವರೆಕಾಳಿನ ಹುಳಿ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ. ಈ ಹುಳಿ ಸಾರನ್ನು ಹಳ್ಳಿಗಳಲ್ಲಿ ತುಂಬಾ ಮಾಡ್ತಿರ್ತಾರೆ. ಇವತ್ತು ನಾವು ಅದೇ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕುಕ್ಕರನ್ನು ಬಿಸಿ ಮಾಡಿ 100 ಗ್ರಾಮಷ್ಟು ಒಣ ಅವರೆಕಾಳನ್ನು ನೀಟಾಗಿ ಕ್ಲೀನ್ ಮಾಡಿ, ಅಂದರೆ ಇದರಲ್ಲಿ ಕಲ್ಲಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕುಕ್ಕರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಬರೀ 100 ಗ್ರಾಮಷ್ಟು ಅವರೆಕಾಳನ್ನು ಹಾಕ್ಕೊಂಡ್ರೆ 5 ಅಥವಾ 6 ಜನಕ್ಕಾಗುವಷ್ಟು ಸಾರನ್ನು ಧಾರಾಳವಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಘಮ ಬರಬೇಕು ಮತ್ತು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು. ಅಂದರೆ ಇದನ್ನು ನೆನೆಸಿಟ್ಟು ಮಾಡೋರು ಮಾಡ್ತಾರೆ, ಆದರೆ ಫ್ರೈ ಮಾಡಿ ಮಾಡಿಕೊಂಡ್ರೆ ಸಾರು ಇನ್ನೂ ರುಚಿಯಾಗಿ ಚೆನ್ನಾಗಿ ಬರುತ್ತೆ, ಬೇಗನೂ ಬೇಯುತ್ತೆ. ನೋಡಿದ್ರಲ್ಲ, ಈ ರೀತಿ ಕಲರ್ ಚೇಂಜ್ ಆಯಿತು. ಇಷ್ಟಾದರೆ ಸಾಕು. ಈಗ ಇದರಲ್ಲಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು, ಅಂದರೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 4 ಅಥವಾ 5 ವಿಸಿಲ್, ಅಂದರೆ ಅವರೆಕಾಳು ಸಾಫ್ಟಾಗಿ ಬೇಯಬೇಕು. ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡಿ 1 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದೇ 1 ಟೀ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ತೀನಿ. ಈಗ ನೋಡಿ, ಈ ತೆಂಗಿನಕಾಯಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡಿ ನಂತರ ಮಸಾಲೆ ರುಬ್ಕೊಳ್ಳೋದ್ರಿಂದ ಸಾರಿನ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ದೊಡ್ಡದಾದರೆ 1, ಚಿಕ್ಕದಾದರೆ 2 ಈರುಳ್ಳಿನ ಸೇರಿಸ್ಕೊಳ್ಳಿ. ಈ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಹೆಚ್ಚಿಗೆ ಹಾಕಬೇಡಿ, ಹೆಚ್ಚಿಗೆ ಹಾಕಿದ್ರೆ ಸಾರು ಸಿಹಿ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದೇ ಒಂದು ಹಾಕ್ಕೊಂಡ್ರೆ ಸಾಕು. ನೋಡಿದ್ರಲ್ಲ, ಕಲರ್ ಪೂರ್ತಿ ಚೇಂಜ್ ಆಯಿತು. ಈಗ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ. ನಂತರ ಒಂದು ಗೋಲಿ ಬರುತ್ತಲ್ವ, ಆ ಸೈಜಲ್ಲಿ ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಖಾರಕ್ಕೆ ಬೇಳೆ ಸಾರಿನ ಪುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಈ ಸಾರಿನ ಪುಡಿನಲ್ಲೇ ನಮಗೆ ಖಾರ ಇರುತ್ತೆ, ಅದರಿಂದ ಬೇರೆ ಖಾರದ ಪುಡಿಗಳು ಯಾವುದು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಂತರ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಹೀಗೆ ಫ್ರೈ ಮಾಡಿದ್ರೆ ತಲ ಹಿಡಿಯುತ್ತಲ್ವ, ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ನೀರನ್ನು ಸೇರಿಸಿ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟೇ ಹಾಕಿ ಅದೇ ಮೆಜರ್ಮೆಂಟಲ್ಲಿ ನೀವು ಸಾರನ್ನು ಮಾಡಿಕೊಂಡ್ರೆ ರುಚಿಯಾದಂಥ ಸಾರು ನೀವೂ ಮಾಡ್ಕೊಳ್ಬೋದು. ಓಕೆ, ಇದಂತೂ ಚೆನ್ನಾಗಿ ಫ್ರೈ ಆಯಿತು. ಈಗ ಸ್ಟವನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗಂತೂ ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ತೀನಿ. ಬಿಸಿ ರುಬ್ಕೊಂಡ್ಬಿಟ್ರೆ ಮಿಕ್ಸಿನೂ ಕೆಡುತ್ತೆ, ಹಾಗೆ ಸಾರೂ ಬೇಗ ಕೆಟ್ಟೋಗುತ್ತೆ. ತಣ್ಣಗಾದ ನಂತರನೇ ನೀವು ಗ್ರೈಂಡ್ ಮಾಡಬೇಕು. ಓಕೆ, ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನೋಡಿದ್ರಲ್ಲ, ಅವರೆಕಾಳು ಸಹ ಸಾಫ್ಟಾಗಿ ಬೆಂದೋಯ್ತು. ನಾನು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ನೀರು ಪೂರ್ತಿ ಡ್ರೈ ಆಗೋಗಿದೆ ಅಲ್ವಾ. ಈಗ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಅದಾದ ನಂತರ ಅದೇ ಮಿಕ್ಸಿ ಜಾರಲ್ಲೇ 2 ಗ್ಲಾಸಷ್ಟು ನೀರನ್ನು ಹಾಕಿ ನೀಟಾಗಿ ತೊಳೆದು ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರೊಂದು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು, ಏಕೆ ಅಂದರೆ ಈ ಸಾರಂತೂ ತಣ್ಣಗಾದ ನಂತರ ತುಂಬ ಬೇಗ ಗಟ್ಟಿಯಾಗೋಗುತ್ತೆ. ಅದರಿಂದ 2 ಅಲ್ಲ ಅಂದರೆ 2.5 ಗ್ಲಾಸಷ್ಟು ನೀರನ್ನು ನೀವು ಹಾಕ್ಕೊಳ್ಬೋದು. ನೋಡಿದ್ರಲ್ಲ, ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಹಾಗೆಯೇ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು ಸಾಮಾನ್ಯವಾಗಿ ಕಪ್ಪು ಬದನೆಕಾಯಿ, ಆಲೂಗಡ್ಡೆನ ಹಾಕ್ತೀನಿ. ಕಪ್ಪು ಬದನೆಕಾಯಿ 4 ತೊಗೊಂಡಿದ್ದೀನಿ, ಆಲೂಗಡ್ಡೆ 2 ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ನೀವು ಬೇರೆ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು. ಓಕೆನಾ. ನಂತರ 2 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೊಟೊ ಮತ್ತು ಆಲೂಗಡ್ಡೆ, ಬದನೆಕಾಯಿ ಇದು ಕಂಪಲ್ಸರಿ ಹಾಕಬೇಕು. ಓಕೆ, ಈಗ ನಾವು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಯಲ್ಲಿ ಯಾವ ತರಕಾರಿ ಹಾಕ್ಬೋದು ಅಂದರೆ ಹೀರೆಕಾಯಿ, ಬೀನ್ಸು, ನವಿಲುಕೋಸು, ಹಾಗೆಯೇ ಕಾಲಿಫ್ಲವರು, ಈ ರೀತಿ ತರಕಾರಿಗಳನ್ನೆಲ್ಲ ಹಾಕಿ ನೀವು ಮಾಡ್ಕೊಳ್ಬೋದು. ತರಕಾರಿನೇ ಬೇಡ, ತರಕಾರಿ ತಿನ್ನಲ್ಲ ಅನ್ನೋರು ಬರೀ ಟೊಮೊಟೊ ಒಂದನ್ನು ಹಾಕಿ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಬೋದು. ಓಕೆ, ಈಗಂತೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಟ್ಟು 3 ಅಥವಾ 4 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಂಬಿಡಿ, ತೊಂದರೆ ಇಲ್ಲ. ಓಕೆ, ಈಗ ಓಪನ್ ಮಾಡ್ತಿದ್ದೀನಿ. ಸಾರಂತೂ ಕೊತ ಅಂತ ಕುದೀತಾ ಇದೆ, ಗಟ್ಟಿನೂ ಆಗಿದೆ, ಹಾಗೆಯೇ ತರಕಾರಿನೂ ಪರ್ಫೆಕ್ಟಾಗಿ ನಮಗೆ ಬೆಂದಿದೆ ಫ್ರೆಂಡ್ಸ್. ಈ ರೀತಿ ಏನಾದರೂ ನೀವು ಸಾರನ್ನು ಮಾಡ್ಕೊಂಬಿಟ್ರೆ ಮುದ್ದೆ ಜೊತೆ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ. ಓಕೆ,
ಈ ಸಾರು ರೆಡಿ ಆಯ್ತಲ್ವಾ, ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆನೂ ಅಷ್ಟೇ, ಬೇರೆ ಏನೂ ಬೇಕಾಗೋದಿಲ್ಲ. ಬರೀ ಸಾಸಿವೆ ಕರಿಬೇವಿದ್ರೆ ಸಾಕು. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇದರಲ್ಲಿ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದಿದ್ದೇನೆ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿ ಸಾರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಸುಲಭವಾಗಿ ಮಾಡ್ಬೋದು. ಹಳ್ಳಿಗಳಲ್ಲಿ ಇದೇ ರೀತಿ ಸಿಂಪಲಾಗಿ ಮಾಡ್ತಾರಲ್ವ, ಆದರೆ ಎಷ್ಟು ರುಚಿಯಾಗಿರುತ್ತೆ ಅದನ್ನೇ ಇವತ್ತು ನಿಮಗೆ ಮಾಡಿ ತೋರಿಸಿದ್ದೀನಿ. ಆದರೆ ಹಳ್ಳಿಗಳಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾರೆ, ನಾವು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀವಿ. ಇಷ್ಟೇ ಡಿಫ್ರೆನ್ಸ್ ಇರೋದು. ಆದರೆ ರುಚಿ ಮಾತ್ರ ಅದೇ ರೀತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಬಿಸಿ ಬಿಸಿ ಮುದ್ದೆನೋ ಅನ್ನನೋ ಇಲ್ಲ ಅಂದರೆ ಚಪಾತಿಗೂ ಸಹ ಮಾಡ್ಕೊಳ್ಬೋದು. ಬೆಳಗ್ಗೆ ಟೈಮಲ್ಲಿ ಚಪಾತಿಗೆ, ಮಧ್ಯಾಹ್ನ ಮುದ್ದೆ ಮತ್ತು ರೈಸ್ ಜೊತೆ ಮಾಡ್ಕೊಳ್ಬೋದು. ಇವತ್ತಂತೂ ನಾನು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಈ ರೀತಿ ಸಾರನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.